ಬಂಧುಗಳೇ ನಮಸ್ಕಾರ. ನಾನು ಶಿವಾನಂದ ಹೆಡೇಳಿ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವಿಜಯಪುರ ಜಿಲ್ಲಾ ಅಧ್ಯಕ್ಷ. ನಾನು ಇಲ್ಲಿ ಜಮಖಂಡಿ ಮತ್ತು ಮುಧೋಳ ಈ ಒಂದು ಹೈವೇ ಮಧ್ಯದಲ್ಲಿ ಹೊರಟಿದ್ದೆ. ಇಲ್ಲಿ ಗೋರಿಮಠಾಪ್ ಕರ್ನಾಟಕ ಅಂತಕ್ಕಂಥ ಒಂದು ಏನಪ್ಪ ವಾಹನವನ್ನು ತರಬಿ ಇಲ್ಲಿ ಯಾವುದೋ ಒಬ್ಬ ರೈತ ಏನೋ ಒಂದು ತರಕ್ಕೆ ಏನೋ ತೊಗೊಂಡು ಹೋಗ್ತಾ ಇದ್ದ. ಆ ಥರ ಏನೋ ಏನಪ್ಪ ಅಂದ್ರೆ ಏನೋ ಚೀಲವನ್ನು ತೆಗೆದುಕೊಂಡು ಆ ಗಾಡಿಯಲ್ಲಿ ಹೋಗ್ತಾ ಇದ್ದ. ಇಲ್ಲಿ ಗಾಡಿಯನ್ನು ತರಬಿ ಹೌದಾ ಸರ್ಕಾರಿ ಅಧಿಕಾರಿಗಳು ಒಂದು ಥರದಲ್ಲಿ ಆತನಿಂದ ಲೂಟಿಯನ್ನು ಮಾಡಾಕ್ತಿದ್ರು. ಅದು ನನ್ನ ಗಾಡಿಯನ್ನು ತರಬಿದ್ರು. ಆಮೇಲೆ ನನ್ನ ಟಿ ಶರ್ಟ್ ನೋಡಿದ್ಮೇಲೆ ಆತನಿಗೆ ಹೇಳಿದ್ರು ಅವ್ರು ಏನಂದ್ರೆ, ಇಲ್ಲ ನೀವು ಹೋಗ್ಬಿಡಿ ಅಂತ ಹೇಳಿ ಗಾಡಿಯನ್ನು ನಿಲ್ಲಿಸಲಾರ್ದೆ ಏನಪ್ಪ ಅಂದ್ರೆ ಅವರು ಹೋದ್ರು. ಈಗ ನಾನು ಯಾಕೆ ಏನಪ್ಪ ಅಂದ್ರೆ ಅವ್ರು ಏನಾಯ್ತು ಏನು ಘಟನೆ ಅನ್ನೋದನ್ನ ಈಗ ಆ ಚಾಲಕರಿಂದ ನಾನು ವಿವರಣೆಯನ್ನ ತಗೊಳ್ತೀನಿ. ಇದು ಬಂಧುಗಳೇ, ಇದು ಬಹುಶಃ ಸಿರೋಳ್ ಗ್ರಾಮ ಇರ್ಬೋದು. ಈತ ಏನಪ್ಪ ಅಂದ್ರೆ ಒಬ್ಬ ಚಾಲಕ, ಬಡ ಚಾಲಕನಿದ್ದಾನೆ. ಈತ ಏನೋ ಅಂದ್ರೆ ಗಾಡಿಯಲ್ಲಿ ಅದೇನೋ ಬಹುಶಃ ಭತ್ತದ ಗೋಣಿ ಏನೋ ಒಂದು ಚೀಲವನ್ನು ತುಂಬಿಕೊಂಡು ಹೊರಟಿದ್ದಾನೆ. ಈ ತರ ಹೊರಟಿರುವಾಗ ಇವರು ಹೈವೇಯಲ್ಲಿ ಯಾರೋ ಒಬ್ಬರು ತರಬಿದ್ರ. ಇವರೇ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಸೋಮು ಅವರ. ನಿಮ್ಮ ಹೆಸರೇನು? ಸುರೇಶ್ ಅವರು. ಇನ್ನೇಗೆ ಒಂದು ಸರ್ಕಾರಿ ಗಾಡಿ ತರಬಿತ್ತು. ಅವರು ತರಬೇಕಂದ್ರೆ ನಿಮಗೆ ಕರೆದಿದ್ರು. ಮತ್ತೆ ನನ್ನ ಟಿ ಶರ್ಟ್ ನೋಡಿದ್ಮೇಲೆ ಅವರು ಗಾಡಿ ತಗೊಂಡು ಓಡಿ ಹೋದ್ರು. ಅದು ಯಾವ ತರಕ್ಕೆ ಎದರ್ಸನೆ ತರಬಿದ್ರು ನಿಮ್ ಗಾಡಿಯನ್ನ? ಅವ್ರು ಸರ್ ಗಾಡಿ ಅವ್ರು ಸೇಲ್ ಟ್ಯಾಕ್ಸ್ ಆಫೀಸರ್ ಕಾಣತ್ರಿ ಬಹುಶಃ ರೀ. ಎಲ್ಲಿಯವ್ರು ಇರ್ಬೋದು ಬಹುಶಃ ಅವರು. ಎಲ್ಲಿಯವ್ರು ಗೊತ್ತಿಲ್ಲ ಸರ್. ಬಹುಶಃ ಏನು ಜಮಖಂಡಿ ಸೈಡ್ ಹೋದ್ರಲ್ಲ ವಿನಾಗ. ನಾವು ಹೊರಟಿದ್ದೆ ರೀ. ನಂಗೆ ಸೈಡ್ ತೆಗೆದು ಈಗ ನಮ್ ಗಾಡಿ ಮುಂದ್ಗಡೆ ಹಾಕಿ ನಮ್ಗೆ ನಿಲ್ಸಿದ್ರಿ. ಅವ್ರು ಡಿಮ್ಯಾಂಡ್ ಮಾಡಿದ್ರಿ. ನಾ ಕೇಳಿದೆ ಸರ್ ಅವ್ರಿಗೆ, ಸರ್ ಯಾಕ್ರಿ ದುಡ್ಡು ಕೇಳಬೇಡ್ರಿ, ನಮ್ ಕಡೆ ದುಡ್ಡು ಇಲ್ರಿ ಅಷ್ಟ 1.5 ಲಕ್ಷ ಕೇಳಿದ್ರಾ? 1.5 ಲಕ್ಷ ನೀವು ಕೇಳ್ಬೇಕಲ್ಲ. ಅಲ್ರಿ ನಾನು ಏನ್ ಚೀಲಗಳು ಎದಕ್ಕೆ ಸಂಬಂಧಪಟ್ಟ ಚೀಲ ಎದ್ರ ನಮ್ದೆಲ್ಲ ಚೆಕ್ ಮಾಡಿದ್ರು. ಗಾಡಿ ಇರೋದು ಎಲ್ಲ ಚೆಕ್ ಮಾಡಿದ್ರ? ಇಲ್ರಿ, ಬಾಂಡಲ್ 32 ಅಷ್ಟ ಅದ ಸರ್. 32 ಬಾಂಡಲ್ ಅಷ್ಟ ಅವರೇ ಹೇಳಿದ್ರಿ. ನಾ ಕೆಳಗಡೆ ವ್ಯವಸ್ಥೆ ಬೇಕಾದ್ರೆ ಅಲ್ಲ, ಆಯ್ತು, ಬರಾಬರ್ ಆಯ್ತು. ಬಂಡಲ್ದಲ್ಲಿ ಏನ್ ಬೇರೆ ಏನಾರ ತಗೊಂಡ್ರಿ ಮತ್ತೆ ನೀವು? ಅವ್ರ ಯಾಕೆ 1.5 ಲಕ್ಷ ಕೇಳಿದ್ರೆ ನಿಮ್ಗೆ? ನೀವು ವಿಡಿಯೋ ಮಾಡಿಬೇಕಾದ್ರೆ ಇಲ್ಲ, ಯಾಕೆ ಅವ್ರು 1.5 ಲಕ್ಷ ನಿಮ್ಮಿಂದ ಕೇಳಿದ್ರು? ಯಾವ ಕಾರಣಕ್ಕೆ ಏನಪ್ಪ ಅಂದ್ರ? ಇಲ್ಲ ಅಂತ ಕೇಳಿ ನಾವು APMC ಹೋಯ್ತಾ ಇದೀವಿ ಸರ್. ಖರೀದಿ ಮಾಡಿಲ್ರಿ ಸರ್ ಇವ್ನು. ನಾವು APMC ಇಂದ APMC ಹೋಯ್ತಾ ಇದೀವಿ. APMC ತಗೊಂಡು ಹೋಗ್ತಿದ್ರಿ. 1.5 ಲಕ್ಷ ರೂಪಾಯಿ ನಿಮ್ಮಿಂದ ಲಂಚವನ್ನ ಕೇಳಿದ್ರು ಸೇಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ನಾನು ಅವರು ಪೊಲೀಸ್ ಅಧಿಕಾರಿಗಳು ಇರ್ಲಿಲ್ಲ, ಸರ್ಕಾರಿ ಗೌರ್ಮೆಂಟ್ ವ್ಯಾನ್ ಅಂತ ಇತ್ತು. ಅದು ಜಮಖಂಡಿ ಕಡೆ ಈ ಕಡೆ ಹೋಯ್ತು. ಅಲ್ಲಿ ನಾನು ಬೈಕ್ ತರಬಿದ್ದೀನಿ, ನೋಡ್ಬೋದು ತಾವು. ನಾನು ಅಲ್ಲಿ ಬೈಕ್ ತರಬಿದ್ದೀನಿ, ಬೈಕ್ ನಲ್ಲಿ ಹೋಗ್ತಾ ಇದ್ದೆ. ಇಲ್ಲಿ ಗಾಡಿನ ತರಬಿ ಪೊಲೀಸ್ ಅಧಿಕಾರಿಗಳು ಇರ್ಬೋದು. ಬಹುಶಃ ಇಲ್ಲಿ ಇರ್ತಕ್ಕಂಥ ಚಾಲಕರಿಗೆ ಏನೋ ತೊಂದರೆ ಮಾಡ್ತಿದ್ದಾರೋ ಅಥವಾ ದಾಖಲೆ ಇದ್ರು ಯಾವ ತರಕ್ಕೆ ಅವರು ಈ ತರ ಏನಪ್ಪ ಅಂದ್ರ ದಬ್ಬಾಳಿಕೆಯನ್ನ ಮಾಡುವಂತ ವಿಚಾರದಲ್ಲಿ ಇದ್ರು ಏನಂತ ನಾನು ಕೇಳ್ಬೇಕಂತ ತಳಗಿಳಿದೆ. ತಳಗಿಳಿಯುವ ಹೊತ್ತಿನಲ್ಲಿ ಇಲ್ಲಿರ್ತಕ್ಕಂಥ ಚಾಲಕರೇ ನಿಮ್ಗೆ ಏನ್ ಹೇಳಿದ್ರು ಅವ್ರು ಏನಪ್ಪ ಅಲ್ಲಿ? ನೀವು ಅವ್ರ ಗಾಡಿ ಹತ್ರ ಇದ್ದಾಗ ಅವ್ರು ಏನ್ ಹೇಳಿದ್ರು? ನಾನು ಇಳಿದು ಬರುವಾಗ ಏನಾದ್ರು ಅಂದ್ರ ನೀವು ಇಷ್ಟೊತ್ತನ ನಿನ್ಸ್ಕೊಂಡು ಈಗ ಯಾಕೆ ಏನಪ್ಪ ಹೋಗುವಂತ ಈ ತರ ಏನಾದ್ರು ಹೇಳಿದ್ರ? ನಾವು ಹೇಳೋಷ್ಟಿಗೆ ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ರಿ. ಗಾಡಿ ನಿಲ್ರಿ ಅವ್ರು. ನೀವು ಶೇರ್ ಚೇಂಜ್ ಮಾಡ್ಕೊಂಡ್ ಬಂದ್ರಲ್ಲ ಸರ್, ಅವ್ರು ನಿಂದ್ರಲ್ರಿ, ಸ್ಟಾರ್ಟರ್ ಹೊಡೆದು ಹೋಗೇ ಬಿಟ್ರಿ. ಹೌದಲ್ಲ? ನೀವು ಫೋನ್ ಕೊಟ್ರಿ ನನಗ್ರಿ, ನೀವು ಹೋಗ್ಬಿಡಪ್ಪ ಅಚ್ಚೇಕ್ರಿ ಹೋಗ್ಬಿಟ್ರಿ. ಸರ್, ಮತ್ತೆ 1.5 ಲಕ್ಷ ನಿಮ್ಗೆ ಬೇಕಾಯ್ತು, 1.5 ಲಕ್ಷ ಬೇಡ ಹೆಂಗ್ ಹೋದ್ರಿ ಸರ? ನಿಮ್ಗೆ ಏನು ನೀವು ಬರೋದ್ ನೋಡಿ ಅವ್ರು ಬಹುಶಃ ಬಿಟ್ರಿ. ಯಾರು ಗೊತ್ತ್ರಿ, ನೀವು ಬರಾನ ಅದಕ್ಕೆ ನೀವು ನಮ್ಗೆ ನಿಮ್ದು ಲೈವ್ ವಿಡಿಯೋ ಮಾಡ್ತೀವಿ ಸರ್, ನಮ್ಗೆ ಗೊತ್ತೈತ್ರಿ. ನೀವೇನು ನಮ್ಮ ಪಕ್ಷದ ವಿಚಾರಗಳನ್ನ ನೋಡ್ತಿದ್ರ ಪೇಜ್ ನಲ್ಲಿ? ನೋಡ್ತಾ ಇದ್ವಿ ಸರ್. ಓಕೆ, ಒಳ್ಳೆ ವಿಚಾರ. ಏನಪ್ಪ ಅಂದ್ರೆ ಏನಂದ್ರೆ ನಿಮ್ಮ ತಮ್ಮ ಹೆಸರು ಮಾಡ್ತಿದ್ರಿ ಸರ್? ಏನ್ ನಿಮ್ಮ ಹೆಸರು? ಸೋಮು ಅವರಲ್ಲ? ಓಕೆ ಸೋಮು, ಒಳ್ಳೇದಾಗಲಿ. ಆ ತರಕ್ಕೆ ಏನೋ ಸಮಸ್ಯೆ ಇದ್ರು ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಸಂಪರ್ಕ ಮಾಡಬೇಕು. ಯಾಕಂದ್ರೆ ನೀವು ಚಾಲಕರು, ಯಾಕಂದ್ರೆ ಬಹಳ ಹಗಲು ರಾತ್ರಿ ದುಡಿದು ಅಲ್ಲಿಂದ ಇಲ್ಲಿಗೆ ವಸ್ತುಗಳನ್ನ ಸಾಗಿಸಿ ಎಲ್ಲಾ ಜನಗೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತೀರಿ. ನಿದ್ದಿ ಏನಪ್ಪಾ ನೀರಡಿಕೆ ಇಲ್ಲದೆ ದುಡಿತೀರಿ. ನಿಮ್ಮನ್ನ ಸುಲಿಯುವಂತ ವಾತಾವರಣ ಅದು ಆಗ್ತೈತಿ, ಅದು ಆಗ್ಬಾರ್ದು ಅನ್ನೋಂಥ ವಿಚಾರಕ್ಕೆ ನಾನು ತಮಗೆ ಏನಪ್ಪಾ ಗಾಡಿ ತರದೆ ತರಬಿ ಏನಪ್ಪಾ ಅಂದ್ರ ಅವರು 1.5 ಲಕ್ಷ ಕೇಳಿದವರು 1 ರೂಪಾಯಿ ಇಲ್ಲರೆ ಬಿಟ್ಟು ಓಡಿ ಹೋದ್ರಲ್ಲ ಅನ್ನುವಂತ ವಿಚಾರ. ನಿಮಗೂ ಏನು ಆಶ್ಚರ್ಯ ಅನ್ಸಿಲ್ವಾ? ಯಾಕಂದ್ರೆ ಅವರು 1.5 ಲಕ್ಷ ಕೇಳಿದ್ರು. ಹೋಗೇ ಬಿಟ್ರಿ ಸರ್. ಇದು ನಮ್ಗೆ ಗೊತ್ತಾಗಿಲ್ರಿ, ನೀವು ಗೊತ್ತಾಗಿದ್ರೆ ನಮ್ಗೆ ಗೊತ್ತಾಗಿಲ್ರಿ. ಅವ್ರೇನ್ ಡ್ರೈವರ್ ಚಾವಿ ಸ್ಟಾರ್ಟ್ ಹೊಡಿ ಪಾತಿ ಹಾಕಿರಂದ್ರಿ, ನನಗ್ ಮೊಬೈಲ್ ಕೊಟ್ರಿ, ಅವ್ರು ಹೋಗ್ಬಿಟ್ರು. ಅವ್ರು ಯಾರು ಕಾಕಿ ಡ್ರೆಸ್ ನಲ್ಲಿ ಇರ್ಲಿಲ್ಲ, ಬಿಲ್ ಡ್ರೆಸ್ ಮೇಲೆ ಇದ್ರು. ನಾನು ನೋಡಿದೆ, ಬಿಲ್ ಡ್ರೆಸ್ ಮೇಲೆ ಇದ್ದೆ ನಾನು. ಸರ್ ನಮಸ್ಕಾರ. ಏನ್ ತಮ್ಮ ಹೆಸರು? ರವಿಯವರ. ಇಲ್ಲೊಂದು ಯಾವ್ದೋ ಗೌರ್ಮೆಂಟ್ ವೆಹಿಕಲ್ ನಿಂತಿತ್ತಲ್ಲ ಈ ಮುಂಚೆ?